ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಾಯತ್ರಿ ದೇವರಿಗೆ ಕೈ ಮುಗಿತಾ ಇರ್ತಾರೆ. ಆಗ JP ಬಂದು ಗಾಯತ್ರಿ ಅಂತಾರೆ. ಆಗ ಗಾಯತ್ರಿ ಹೆದರ್ಕೋತಾರೆ. ಗಾಯತ್ರಿ, ಯಾಕೆ ಟೆನ್ಷನ್ ಆಗ್ತಿದ್ಯಾ? ನೋಡು, ನಾನಿನ ಜೊತೆ ಮಾತಾಡೋಕೆ ಬಂದಿದ್ದೀನಿ ಅಷ್ಟೇ, ಪ್ಲೀಸ್ ರಿಲ್ಯಾಕ್ಸ್ ಅಂತಾರೆ JP. ಕೈ ಮುಗಿತೀನಿ, ನಿಮ್ಮನ್ನು ನೋಡಿದರೆ ನನಗೆ ಭಯ ಆಗುತ್ತೆ, ದಯವಿಟ್ಟು ನನಗೇನು ಮಾಡಬೇಡಿ ಅಂತಾರೆ ಗಾಯತ್ರಿ, ನಾನೇನು ಮಾಡ್ತೀನಿ ನಿನಗೆ ಅಂತಾರೆ JP. ದಯವಿಟ್ಟು ಹೊರಟು ಹೋಗಿ ಅಂತಾರೆ ಗಾಯತ್ರಿ. ಇಷ್ಟು ವರ್ಷ ನೀನು ಎಲ್ಲಿದ್ದೆ ಗಾಯತ್ರಿ ಅಂತಾರೆ JP. ನಿಮ್ಮಿಂದ ತಲೆ ಮರೆಸ್ಕೊಂಡು ಎಲ್ಲೋ ದೂರ ಇದ್ದೆ ನಾನು, ನನ್ನ ಜೀವನ ಉಳಿಸ್ಕೋಬೇಕಾಗಿತ್ತಲ್ಲ, ಅದಕ್ಕೆ ಓಡ್ತಿದ್ದೆ ನಾನು ಅಂತಾರೆ ಗಾಯತ್ರಿ. ಏನು ಹೇಳ್ತಿದ್ಯಾ ಗಾಯತ್ರಿ? ನನ್ನಿಂದ ಜೀವ ಉಳಿಸ್ಕೊಳ್ಳೋದಾ ಅಂತಾರೆ JP. ಮತ್ತಿನ್ನೇನು, ನಾನು ಬದುಕಿದ್ದೀನಿ ಅಂತ ಗೊತ್ತಾದರೆ ಮತ್ತೆ ನನ್ನ ಕೊಲ್ಲೋ ಪ್ರಯತ್ನ ಪಡ್ತೀರಾ, ಅದಕ್ಕೆ ನಿಮ್ಗೆ ಯಾರಿಗೂ ಗೊತ್ತಾಗದೇ ಇರೋ ಥರ ಬದುಕ್ತಿದ್ದೀನಿ ಅಂತಾರೆ ಗಾಯತ್ರಿ. ನಿನ್ನನ್ನು ನಾನು ಯಾಕೆ ಕೊಲೆ ಮಾಡಲಿ? ನೀನು ಬದುಕಿರೋದು ನನಗೆ ಗೊತ್ತಿದ್ರೆ ನಿನ್ನ ಹುಡ್ಕೋ ಪ್ರಯತ್ನ ನಾನು ಮಾಡ್ತಿರ್ಲಿಲ್ವಾ ಅಂತಾರೆ JP. ಸಾಕು, ಬಾಯಿ ಬಿಟ್ಟರೆ ಬರೀ ಸುಳ್ಳು. ನನಗೆ ಆಕ್ಸಿಡೆಂಟ್ ಮಾಡಿಸಿದ್ದೆ ನೀವು, ಕೊಲೆ ಪ್ರಯತ್ನ ಮಾಡಿಸಿದ್ದೆ ನೀವು, ನೀವೊಬ್ಬ ಕೊಲೆಗಡುಕ ಅಂತಾರೆ ಗಾಯತ್ರಿ ಅಂತ ಕೂಗ್ತಾರೆ JP. ಆಗ ಭಾರ್ಗವಿ ಬಂದು, ಮಾವ, ಅವ್ರ ಮೇಲೆ ಒಂದು ಸಣ್ಣ ಗೀಟ್ ಬಿದ್ದರೂ ತೊಂದರೆ ಆಗೋದು ನಿಮಗೇನೆ. ನೀವು ಇಷ್ಟು ದೊಡ್ಡ ಲಾಯರ್ ಆಗಿ ನಾನು ನಿಮಗೆ ಕಾನೂನಿನ ಪಾಠ ಹೇಳ್ಕೊಡ್ಬೇಕಾಗಿಲ್ಲ ಅನ್ಕೋತೀನಿ ಅಂತಾಳೆ. ನೀನು ಬಾಯಿ ಮುಚ್ಕೊಂಡು ನಿಂತಿರು, ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾರೆ JP. ಈ ಕುಟುಂಬದಲ್ಲಿರೋ ಪ್ರತಿಯೊಬ್ಬರಿಗೂ ಎಷ್ಟು ಹಕ್ಕು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಹಕ್ಕು ಸ್ವಾತಂತ್ರ್ಯ ಅವರಿಗೂ ಇದೆ. ನಿಮ್ಮ ಸೊಸೆ ಮಾವ ನಾನು. ಕಣ್ಣು ಎದುರುಗಡೆ ನಡೀತಾ ಇರೋ ಸತ್ಯ ಸುಳ್ಳಿನ ಬಗ್ಗೆ ಹೇಳೋಕೆ ಈ ಭಾರ್ಗವಿ ಯಾವತ್ತೂ ಹೆದರಲ್ಲ. ಯಾಕೆ ಮಾವ, ನೀವೇ ಮುಚ್ಚಿಟ್ಟಿರೋ ಸತ್ಯ ನಿಮ್ಮ ಕಣ್ಣೆದುರುಗಡೆ ಬಂದು ನಿಂತಿರೋದನ್ನು ನಿಮಗೆ ಸಹಿಸ್ಕೊಳ್ಳೋಕೆ ಆಗ್ತಿಲ್ವಾ ಅಂತಾಳೆ ಭಾರ್ಗವಿ. ನಾನು ಯಾವ ಸತ್ಯನೂ ಮುಚ್ಚಿಟ್ಟಿಲ್ಲ ಅಂತಾರೆ JP. ಹೇಳಿರೋ ಸುಳ್ಳನ್ನೇ ಎಷ್ಟು ಸಲ ಹೇಳ್ತೀರಾ ಮಾವ? ಸತ್ಯ ಅನ್ನೋದು ನೀರಲ್ಲಿ ಬಿಸಾಕಿರೋ ಕಲ್ಲಿನ ತರಹ ಅಲ್ಲ, ಭೂಮಿಯಲ್ಲಿ ಹೂತಿರೋ ಬೀಜದ ಥರ. ಅದು ಎಷ್ಟೇ ಆಳವಾಗಿ ಹೂತು ಹಾಕಿದ್ರೂ ಒಂದಲ್ಲ ಒಂದಿನ ಅದು ನಮ್ಮ ಮುಂದೆ ಹೆಮ್ಮರವಾಗಿ ನಿಂತೇ ನಿಲ್ಲುತ್ತೆ. ಸರಿ ಮಾವ, ನೀವು ಯಾವ ತಪ್ಪನ್ನು ಮಾಡಿಲ್ಲ, ಯಾವ ಸುಳ್ಳನ್ನು ಮುಚ್ಚಿಟ್ಟಿಲ್ಲ ಅಂತ ಹೇಳ್ತಿದ್ದೀರಲ್ಲ, ನೀವು ಅತ್ತೆ ಯಾಕೆ ದೂರ ಆದ್ರಿ ಅಂತಾಳೆ ಭಾರ್ಗವಿ. ನೀವು ನನ್ನ ನಿಜವಾಗ್ಲೂ ಇಷ್ಟಪಟ್ಟಿದ್ದೀರಾ ಅಂತ ನಾನು ನಿಮ್ಮನ್ನು ಮದುವೆ ಆದೆ, ಆದರೆ ನೀವು ನನ್ನನ್ನು ಅರ್ಧದಲ್ಲೇ ಕೈಬಿಟ್ಟು ಈಗ ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಥರ ನಿಂತಿದ್ದೀರಲ್ಲ, ಯಾಕೆ JP? ನನ್ನನ್ನು ಹೊರಗಾಕಿ ನೀವು ಬೇರೆ ಮದುವೆನೂ ಆಗಿದ್ದೀರಾ. ನಾನು ನಿಮಗೆ ಅಷ್ಟೊಂದು ಭಾರ ಆಗಿದ್ನ JP? ನಿಮ್ಮ ಹೆಂಡತಿಯಾಗಿ ಒಂದು ಮೂಲೆಯಲ್ಲಿ ಇರೋ ಅರ್ಹತೆನ ಯೋಗ್ಯತೆಯನ್ನು ನನಗಿಲ್ವಾ JP ಅಂತ ಅಳ್ತಾರೆ ಗಾಯತ್ರಿ. ಆಗ ನಿರ್ಮಲ ಬಂದು, ಸಾಕು, ಹೀಗೆಲ್ಲ ಹೇಳಿ ಮತ್ತೆ ನನ್ನ ಗಂಡನ ಮರಳು ಮಾಡೋಕ್ಕೆ ಟ್ರೈ ಮಾಡಬೇಡ, ನಾನಿರೋವರೆಗೂ ಅದು ಸಾಧ್ಯನೇ ಇಲ್ಲ ಅಂತಾರೆ. ನೋಡಿ, ನನಗೆ ಯಾರೂ ಬೇಡ, ನನಗಾಗಿರೋ ಮೋಸಕ್ಕೆ ನ್ಯಾಯ ಕೇಳ್ತಿದ್ದೀನಿ ಅಷ್ಟೇ ಅಂತಾರೆ ಗಾಯತ್ರಿ. ನೀನು ಬದುಕಿದ್ಯಾ ಅನ್ನೋ ವಿಷಯ ನಮಗೂ ಗೊತ್ತಿರಲಿಲ್ಲ ಗಾಯತ್ರಿ, ಆದರೆ ಪದೇ JP ನಿನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟ ಅಂತಿದ್ಯಲ್ಲ, ಏನು ನಡೀತು ಅಂತ ಹೇಳಮ್ಮ ಅಂತಾರೆ ಶಕುಂತಲಾ. ಅವತ್ತು ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ನನಗೆ ನಿಮಗೆ ಸಣ್ಣ ಮನಸ್ತಾಪ ಬಂದಿತ್ತು ಅಲ್ವಾ JP ಅಂತಾರೆ ಗಾಯತ್ರಿ. ಈಗ ಆ ವಿಷಯ ಎಲ್ಲ ಯಾಕೆ ಅಂತಾರೆ JP. ಸಂಬಂಧ ಇದೆ, ಅದಕ್ಕೆ ಅಲ್ವಾ ನೀವು ನನಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತಾರೆ ಗಾಯತ್ರಿ. ಇಲ್ಲ, ಖಂಡಿತ ಇಲ್ಲ, ನಾನು ನಿನಗೆ ಆಕ್ಸಿಡೆಂಟ್ ಮಾಡಿಸ್ಲಿಲ್ಲ ಅಂತಾರೆ JP. ನನ್ನ ಗಂಡ ಆಕ್ಸಿಡೆಂಟ್ ಮಾಡಿಸಿಲ್ಲ ಅಂತ ಹೇಳ್ತಿದ್ದಾರಲ್ಲ, ಮತ್ತೆ ನಿಂದು ಏನದು ಮನಸ್ತಾಪ, ಏನು ವಿಷಯ ಅಂತ ನೀನೇ ಬೊಗಳು ಅಂತಾರೆ ನಿರ್ಮಲಾ. ಸುಳ್ಳನ್ನೇ ಸತ್ಯ ಅಂತ ನಿಮ್ಮನ್ನೆಲ್ಲ ನಂಬಿಸಿದಾರಲ್ಲ, ಅವರನ್ನೇ ಕೇಳಿ ಅಂತಾರೆ ಗಾಯತ್ರಿ. ಅಂದರೆ ನಿನ್ನನ್ನು ಕೊಲ್ಲೋಕೆ ಬಂದಿದ್ದು, ನಿನ್ನ ಪ್ರಾಣಾಪಾಯದಿಂದ ಓಡಾಡ್ತಿದ್ದು ಅಂತಾರೆ ಶಕುಂತಲಾ. ಇದೇ JPಯಿಂದ ಅಂತಾರೆ ಗಾಯತ್ರಿ. ಈಚೆ JP ಆಫೀಸ್ ರೂಮಲ್ಲಿ ಕೂತ್ಕೊಂಡು ಸಿಟ್ಟಿಂದ ಟೇಬಲ್ನ ಕುಟ್ಟಿ ನಿಂತ್ಕೊಂಡು, ನನ್ನ ಮಾತು, ಈ JP ಮಾತನ್ನು ನಂಬ್ತಾ ಇಲ್ವಾ? ನನ್ನ ಮನೇಲಿ ನನ್ನ ಮಾತಿಗೆ ಬೆಲೆ ಇಲ್ವಾ? ನನ್ನ ಮಾತಲ್ಲೇ ಕಟ್ ಹಾಕ್ತಿದ್ದಾರಾ ಅಂತ ಅಲ್ಲಿರೋ ಪುಸ್ತಕನ ಬಿಸಾಕಿ ಫೋನ್ ತಗೊಂಡು ಶಕ್ತಿಗೆ ಕಾಲ್ ಮಾಡ್ತಾರೆ JP. ಆಗ ಶಕ್ತಿ ಕಾಲ್ ಕಟ್ ಮಾಡ್ತಾರೆ. ಈಚೆ ಶಕ್ತಿ ಇಬ್ಬರು ಹುಡುಗರ ಹತ್ರ, ಹೇಳಿದ್ದು ನೆನಪಿದೆ ತಾನೇ, ಇದು ಗಂಗಾ ಕಳಿಸಿರೋ ಮೆಡಿಸಿನ್ ಲಿಸ್ಟ್, ಆದಷ್ಟು ಬೇಗ ಇದು ನಮ್ಮ ನೆಟ್ವರ್ಕಿಂದ ಹೋಗಬೇಕು, ಈ ಕೆಲಸ ಮುಗಿದ ಮೇಲೆ ಮುಂದಿನ ಗ್ರೂಪ್ ಕೆಲಸ ಶುರುವಾಗುತ್ತೆ ಅಂತಾರೆ. ಓಕೆ ಬಾಸ್, ಮುಂದಿನ ಬ್ಯಾಚನ್ನು ಹೇಗೆ ಮಾರ್ಕ್ ಮಾಡೋದು ಅಂತ ಕೇಳ್ತಾರೆ ಅವರು. ಏನು ಎತ್ತ ಅಂತ ವಿಕ್ಕಿ ಹೇಳ್ತಾನೆ, ಅವನು ಹೇಳಿದ ಹಾಗೆ ಮಾಡಬೇಕು ಅಂತಾರೆ ಶಕ್ತಿ. ಸರಿ ಬಾಸ್ ಅಂತಾರೆ. ಆಗ ಮತ್ತೆ JP ಕಾಲ್ ಬರುತ್ತೆ. ಸರಿ, ನೀವು ಹೊರಡಿ ಅಂತ ಶಕ್ತಿ ಹುಡುಗರಿಗೆ ಹೇಳ್ತಾರೆ. ಆಗ ಶಕ್ತಿ ಕಾಲ್ ರಿಸೀವ್ ಮಾಡಿ, ಏನು ಶಿವ, ಪದೇ ಫೋನ್ ಮಾಡ್ತಿದ್ಯಾ, ಏನು ಆಕಾಶ ತಲೆ ಮೇಲೆ ಬಿತ್ತಾ ಅಂತಾರೆ. ಹೌದು, ನನ್ನ ತಲೆ ಮೇಲೆ ಆಕಾಶ ಬಿದ್ದಿದೆ, ನಾಳೆ ನಿನ್ನ ತಲೆ ಮೇಲೂ ಬೀಳುತ್ತೆ, ಜಾಗ್ರತೆ ಅಂತಾರೆ JP. ಶಿವ, ನೀನು ಈ ರೀತಿ ಲಾಯರ್ ಭಾಷೆಯಲ್ಲಿ ಮಾತಾಡಿದರೆ ನನಗೆ ಅರ್ಥ ಆಗಲ್ಲ, ನೇರವಾಗಿ ವಿಷಯಕ್ಕೆ ಬಾ ಅಂತಾರೆ ಶಕ್ತಿ. ಗಾಯತ್ರಿ ಬಂದಿದ್ದಾಳೆ ಅಂತಾರೆ JP. ಗಾಯತ್ರಿ ದೇವಿ ಬಂದಿದ್ದಾಳಾ? JP, ಏನು ಹೇಳ್ತಿದ್ಯಾ ನೀನು? ಅವಳು ಬರೋದಕ್ಕೆ ಹೇಗೆ ಸಾಧ್ಯ ಅಂತಾರೆ ಶಕ್ತಿ. ಅದನ್ನೇ ನಾನು ಕೇಳ್ತಿರೋದು ಶಕ್ತಿ, ಸತ್ತೋಗಿರೋಳು ಮತ್ತೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತಾರೆ JP. ಶಿವ, ತಮಾಷೆ ಮಾಡ್ತಿಲ್ಲ ತಾನೇ ನೀನು? ಏನು ರಾತ್ರಿ ಕುಡ್ದಿದ್ದು ಇನ್ನೂ ಇಳ್ದಿಲ್ವಾ ಅಂತಾರೆ ಶಕ್ತಿ. ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ ಶಕ್ತಿ,
ಶಕ್ತಿ. ಸತ್ತಿರೋಳು ಮತ್ತೆ ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ಳೋಕೆ ಹೇಗೆ ಸಾಧ್ಯ? 25 ವರ್ಷದ ಹಿಂದೆ ಮುಗ್ದೋಗಿರೋ ಅಧ್ಯಾಯ ಅಂದಿರೋ ನಿನ್ನ ಮಾತನ್ನು ನಂಬ್ಕೊಂಡಿದ್ನಲ್ಲೋ, ಅವಳು ಮತ್ತೆ ಇಲ್ಲಿಗೆ ಬರೋಕೆ ಹೇಗೆ ಸಾಧ್ಯ ಅಂತಾರೆ JP. ಅದೇ ಗಾಯತ್ರಿ ನಿಮ್ಮನೆಗೆ ಬಂದಿದ್ದಾಳ ಅಂತಾರೆ ಶಕ್ತಿ. ಗಾಯತ್ರಿ ಬದುಕಿರೋದು ನಿನಗೆ ಆಶ್ಚರ್ಯ ಆಗ್ತಿಲ್ವಾ ಅಂತಾರೆ JP. ನಿನ್ನ ಮಾತು ಕೇಳಿ ನನ್ನ ಕೈಕಾಲೇ ಆಡ್ತಿಲ್ಲ ಶಿವ, ಗಾಯತ್ರಿ ಇನ್ನೂ ಬದುಕಿದಾಳ ಅಂತಾರೆ ಶಕ್ತಿ. ಈಚೆ ಗಾಯತ್ರಿ ರೂಮಲ್ಲಿ ಕೂತಿರುವಾಗ ಬೃಂದ ಬರ್ತಾಳೆ. ಆಗ ಗಾಯತ್ರಿ ಹೆದರ್ಕೋತಾರೆ. ಅತ್ತೆ, ಹೆದರ್ಕೋಬೇಡಿ ಅತ್ತೆ, ನಾನು ನಿಮ್ಮ ಸೊಸೆ ಬೃಂದ ಬಂದಿದ್ದೀನಿ. ನೀವು ಬಂದಿರೋದು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀವು ಎಲ್ಲಿದ್ರಿ ಅಂತ ಒಂದು ಸುಳಿವು ಸಿಕ್ಕಿದ್ರೂ ಸಾಕಿತ್ತು, ನಾನೇ ಹೇಗಾದರೂ ಮಾಡಿ ಹುಡುಕಿ ನಿಮ್ಮನ್ನು ಕರ್ಕೊಂಡು ಬರ್ತಿದ್ದೆ. ನೀವು ಈ ಮನೆ ಯಜಮಾನಿ ಅತ್ತೆ, ಈ ಆಸ್ತಿಲಿ ನಿಮಗೂ ಪಾಲಿದೆ. ಹಾಗಿದ್ಮೇಲೆ ನೀವು ಬೀದಿಲಿ ಬದುಕೋದು ಎಷ್ಟು ಸರಿ ಹೇಳಿ? ಸದ್ಯ ಈಗಲಾದರೂ ಬಂದ್ರಲ್ಲ, ನನಗಷ್ಟು ಸಾಕು. ಈ ಆಸ್ತಿ ನಿಮ್ಮ ಕೈ ಸೇರೋ ಹಾಗೆ ನಾನು ಮಾಡ್ತೀನಿ ಅತ್ತೆ ಅಂತಾಳೆ ಬೃಂದ. ಕಾಳಜಿ, ದುರಾಸೆ ಯಾವುದೂ ವರ್ಕ್ ಆಗ್ತಿಲ್ವಲ್ಲ, ಮದರ್ ಸೆಂಟಿಮೆಂಟ್ ಆದರೂ ವರ್ಕೌಟ್ ಆಗ್ಬೋದೇನೋ, ನೋಡೋಣ ಅಂತ ಯೋಚನೆ ಮಾಡಿ ಮತ್ತೆ ನಿಮ್ಮ ಮಗ ಚರಣ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾಯ್ತಿದ್ದಾನೆ ಅತ್ತೆ ಅಂತಾಳೆ ಬೃಂದ. ಆಗ ಚರಣ್ ಬಂದು ಅಮ್ಮ ಅಂತಾನೆ. ಆಗ ಗಾಯತ್ರಿ ಅಲ್ಲಿಂದ ಎದ್ದು ಓಡಿ ಹೋಗಿ ಆಚೆ ನಿಂತ್ಕೋತಾರೆ. ಅಮ್ಮ, ನಾನು ಚರಣ್ ಅಮ್ಮ. ಕೊನೆಗೂ ಇಷ್ಟು ವರ್ಷ ಆದಮೇಲೆ ವಿಧಿ ನಮ್ಮಿಬ್ಬರನ್ನ ಒಂದು ಮಾಡ್ತಲ್ಲಮ್ಮ. ನಾನು ನಿನ್ನ ಮಗ, ನಿನ್ನ ಹೆತ್ತ ಮಗ. ನನ್ನ ಪ್ರೀತಿ ನಿನಗೆ ಅರ್ಥ ಆಗ್ತಿಲ್ವಾ ಅಮ್ಮ ಅಂತಾನೆ ಚರಣ್. ಆಗ ಗಾಯತ್ರಿ ಕೈ ಮುಗಿದು, ಪ್ರೀತಿ ಹೆಸರಲ್ಲಿ ನಿಮ್ಮ ಅಪ್ಪ ಮಾಡಿರೋ ಮೋಸನ ನಾನು ನೋಡಿದ್ದೀನಪ್ಪ. ಅವನು ಕೊಟ್ಟಿರೋ ಚಿತ್ರಹಿಂಸೆನ ನಾನು ಅನುಭವಿಸಿದ್ದೀನಿ. ಅದಕ್ಕೆ ನನಗೆ ಸಂಬಂಧಗಳ ಬೆಲೆನೇ ಗೊತ್ತಾಗ್ತಿಲ್ಲ. ನೀನು ಅವನ ಜೊತೆ ಬೆಳೆದಿರೋ ಮಗ, ನೀನು ಅವನ ಹಾಗೇನೆ. ಹೇಗಪ್ಪ ನಾನು ನಿನ್ನ ನಂಬಲಿ? ಹೀಗೆ ಜೀವನದುದ್ದಕ್ಕೂ ಆಗಿರೋ ಮೋಸನ ಅನುಭವಿಸಿದ ಮೇಲೇ ನಾನು ನಂಬಿದ ವ್ಯಕ್ತಿ, ಕೊನೆ ವ್ಯಕ್ತಿ ಅಂದರೆ ರವೀಂದ್ರಣ್ಣ. ಅವನಿಗೆ ನಿಮ್ಮ ಅಪ್ಪನ ಥರ ನೀಚ ಬುದ್ಧಿ ಇಲ್ಲ. ಆದರೆ ಈಗ ಪಾಪ ಅವರು ತೀರ್ಕೊಂಡ್ಬಿಟ್ರಂತಲ್ಲ, ನಿನಗೆ ಗೊತ್ತಾ? ಖಂಡಿತ JPನೇ ಸಂಚು ಮಾಡಿರೋದು. ಸಂಚು ಮಾಡಿ ಅವನ್ನ ಕೊಂದುಬಿಟ್ಟಿರ್ತಾನೆ. ಬೇಡಪ್ಪ ಬೇಡ, ಈ ಅಪ್ಪ ಮಗ ನನಗೆ ಯಾರ ಸಹವಾಸನೂ ಬೇಡ. ಮನಸ್ಸಲ್ಲಿ ವಿಷಕಾರು ನಿನ್ನಂಥವ್ರು ನನ್ನ ಸಾಯಿಸೋಕ್ಕೂ ಹೇಸೋದಿಲ್ಲ. ನೀವು ಅದಕ್ಕೆ ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಪಾಡಿಗೆ ಬಿಟ್ಬಿಡಿ ಅಂತಾರೆ ಗಾಯತ್ರಿ. ರವೀಂದ್ರಣ್ಣ ನಂಬಿರೋ ನೀವು ಅವ್ರ ಮಗಳು ಅಳಿಯನ್ನ ನಂಬೋಕ್ಕೆ ತಯಾರಿಲ್ವಾ ಅತ್ತೆ ಅಂತಾಳೆ ಬೃಂದ. ರವೀಂದ್ರಣ್ಣಗೆ ಇನ್ನೊಬ್ಬಳು ಮಗಳಿದ್ಲ. ರವೀಂದ್ರಣ್ಣ ಯಾವತ್ತೂ ನಿನ್ನ ಬಗ್ಗೆ ನನಗೆ ಹೇಳೇ ಇಲ್ವಲ್ಲ, ಭಾರ್ಗವಿ ಬಗ್ಗೆ ಮಾತ್ರ ಕೇಳಿದ್ದೆ ಅಂತಾರೆ ಗಾಯತ್ರಿ. ಅದು ನಾನು ಲಾಯರ್ ಅಲ್ವಲ್ಲ ಅತ್ತೆ, ಅದಕ್ಕೆ ಮೋಸ್ಟ್ಲಿ ನನ್ನ ಬಗ್ಗೆ ಹೇಳಿಲ್ಲ ಅಷ್ಟೇ ಅತ್ತೆ. ನಿಮ್ಮ ಮಗ ನಿಮ್ಮನ್ನು ಮಾತಾಡಿಸಿ ಅಂತ ಅಷ್ಟೆಲ್ಲ ಕೇಳ್ಕೊತಿದ್ರು, ಯಾಕೆ ಅವರನ್ನು ಅವಾಯ್ಡ್ ಮಾಡ್ತಿದ್ದೀರಾ ಅಂತಾಳೆ ಬೃಂದ. ನಿಮ್ಮ ಅಪ್ಪ ಎಂಥ ಒಳ್ಳೆ ವ್ಯಕ್ತಿ ನಿನಗೆ ಗೊತ್ತೇನಮ್ಮ? ನ್ಯಾಯ, ನೀತಿ, ಪ್ರಾಮಾಣಿಕತೆಯಿಂದ ಬದುಕಿದ ವ್ಯಕ್ತಿ ಅವರು. ನೀನು ಅಂತ ಅವ್ರ ಮಗಳಾಗಿ ಈ JPಗೆ ಯಾಕಮ್ಮ ಬೆಂಬಲ ಕೊಡ್ತಿದ್ಯಾ? ಈಗ ಗೊತ್ತಾಯ್ತಾ ನಿಮ್ಮ ಅಪ್ಪ ನಿನ್ನ ಬಗ್ಗೆ ಯಾಕೆ ಹೇಳಲಿಲ್ಲ ಅಂತ? ವೈರಿಗಳ ಜೊತೆ ನಿಂತಿರೋ ನೀನು ನನಗೆ ಇನ್ನೇನು ಒಳ್ಳೇದು ಮಾಡಬಲ್ಲೆ? ಪ್ರಾಣಿಗಳು ಕೂಡ ತನ್ನ ತಾಯಿ ಕಾಣ್ತಾ ಇಲ್ಲ ಅಂದರೆ ಹುಡುಕಾಡತ್ತೆ. ಇಷ್ಟು ವರ್ಷದಲ್ಲಿ ನನ್ನ ಹುಡ್ಕೋದು ಹಾಗಿರಲಿ, ನನ್ನ ಬಗ್ಗೆ ಯೋಚನೆನಾದರೂ ಮಾಡಿದ್ರಾ ಅಂತಾರೆ ಗಾಯತ್ರಿ. ನಿನ್ನ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ಅಮ್ಮ. ಎಲ್ಲೋ ಇದ್ದ ಅನಾಥನ ಕರ್ಕೊಂಡು ಬಂದು ಬಾಳ್ ಕೊಡ್ತಿದ್ದಾರೆ ಅಂದ್ಕೊಂಡಿದ್ದೆ. ನನ್ನ ತಾಯಿ ಗಾಯತ್ರಿ ದೇವಿ ನೀವು ಇನ್ನೂ ಬದುಕಿದ್ದೀರಾ ಅಂತ ಗೊತ್ತಾಗಿದ್ದು 1 ವಾರದ ಹಿಂದೆ ಅಷ್ಟೇ. ನೀವು ಇದ್ದೀರಾ ಅಂತ ಗೊತ್ತಾದಾಗಿಂದ ನಾನು ಎಷ್ಟು ಚಡಪಡಿಸ್ತಿದ್ದೀನಿ ಗೊತ್ತಾ ಅಮ್ಮ ಅಂತಾನೆ ಚರಣ್. ನೋಡು, ಈಗಾಗಲೇ JPಯಿಂದ ನಾನು ಮೋಸ ಹೋಗಿದ್ದೀನಿ. ಮತ್ತೆ ನನ್ನ ನಂಬಿಸಿ ನನ್ನ ಬೆನ್ನಿಗೆ ಚೂರಿ ಹಾಕಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಿಮಗೆ ನಾನು ಇಲ್ಲಿರೋದು ಕಷ್ಟ ಆದರೆ ನಾನೇ ಇಲ್ಲಿಂದ ಹೊರಟೋಗ್ತೀನಿ ಅಂತಾರೆ ಗಾಯತ್ರಿ. ಬೇಡ ಅಮ್ಮ, ನೀವಿಲ್ಲೇ ಇರಿ, ನಾವು ನಿಮಗೇನು ತೊಂದರೆ ಕೊಡಲ್ಲ ಅಮ್ಮ. ಇಷ್ಟು ದಿನ ನೀವು ಎಲ್ಲೋ ಇದ್ದು ಕಷ್ಟಪಟ್ಟಿದ್ದು, ನನಗೆ ಯಾರೂ ಇಲ್ಲ ಅಂತ ಕೊರಗಿದ್ದು ಎಲ್ಲ ಸಾಕು ಅಮ್ಮ. ನೀವಿಲ್ಲಿ ನನ್ನ ಕಣ್ಮುಂದೆ ಇದ್ದರೆ ನೀವು ಸೇಫ್ ಆಗಿರ್ತೀರ, ನನ್ನ ಮನಸ್ಸಿಗೂ ಸಮಾಧಾನ ಇರುತ್ತೆ. ದಯವಿಟ್ಟು ಹೋಗೋ ಮಾತಾಡಬೇಡಿ ಅಮ್ಮ, ನಮ್ಮನ್ನು ಒಪ್ಕೊಳ್ಳಿ ಅಂತ ನಾನು ಬಲವಂತ ಮಾಡಲ್ಲ. ನನ್ನ ಮೇಲೆ ನಮಗೆ ನಂಬಿಕೆ ಬಂದರೆ ಆಗ ನೀವು ಒಪ್ಕೊಳ್ಳಿ. ನಾವಿಬ್ಬರು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ದರೂ ಅಮ್ಮ ಮಗನ ಸಂಬಂಧ ಬದಲಾಗಲ್ಲ ಅಲ್ವಾ ಅಮ್ಮ ಅಂತ ಚರಣ್ ಹೋಗ್ತಾನೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಹಠ ಮಾಡ್ತಿದ್ದಾರಲ್ಲ ಅತ್ತೆ, ನಿಮ್ಮಿಂದಾಗಿ. ಇವಾಗಷ್ಟೇ ನನ್ನ ಗಂಡ ನನ್ನ ಒಪ್ಕೋತಿದ್ದಾನೆ, ಅವನು ನನ್ನ ಕೈತಪ್ಪಿ ಹೋಗಬಾರ್ದು. ಚರಣ್, ಈ ಮನೆ ಎಲ್ಲ ನಂದಾಗೆ ಇರಬೇಕು ಅಂದರೆ ನೀವು ನನ್ನ ಪರ ಇರಲೇಬೇಕು. ನಿಮ್ಮನ್ನು ಈ ಮನೆಗೆ ಕರ್ಕೊಂಡು ಬಂದಿರೋದು ಭಾರ್ಗವಿನೇ ಆಗಿರ್ಬೋದು, ಆದರೆ ಈ ಮನೆ ಸೂತ್ರ ಇರೋದು ನನ್ನ ಕೈನಲ್ಲಿ. ಆದಷ್ಟು ಬೇಗ ನಾನು ಇದನ್ನು ನಿಮಗೆ ಅರ್ಥ ಮಾಡಿಸ್ತೀನಿ ಅಂತ ಬೃಂದ ಯೋಚನೆ ಮಾಡಿ, ಅತ್ತೆ ನಾನಿನ್ನು ಬರ್ತೀನಿ, ನೀವು ರೆಸ್ಟ್ ಮಾಡಿ, ನಿಮ್ಗೇನಾದರೂ ಬೇಕಿದ್ರೆ ಸಂಕೋಚ ಇಲ್ಲದೆ ನನ್ನ ಕೇಳಿ ಸರಿನಾ ಅಂತಾಳೆ. ಈಚೆ ಭಾರ್ಗವಿ ಫೈಲನ್ನೆಲ್ಲ ತೆಗೆದು ಹುಡುಕ್ತಾ, ಎಲ್ಲೋಯ್ತು ಇದು? ಅರ್ಜುನ್ಗೆ ಬಂದಿರೋದು, ಇದು ಭಾವಂಗೆ ಬಂದಿರೋದು, ಇದು ಅತ್ತೆಗೆ ಬಂದಿರೋದು, ಇದು ಮಾವನಿಗೆ ಬಂದಿರೋದು, ತಾರಾ ಕಳಿಸಿರೋ ಲೆಟರ್ ನನಗೆ ಬಂದಿರಬೇಕಿತ್ತಲ್ಲ, ಎಲ್ಲಿ ಹೋಯ್ತು? ಅಷ್ಟಿಷ್ಟು ಅಪ್ಪಿತಪ್ಪಿ ಬೇರೆ ಯಾರ ಕೈಗಾದರೂ ಸಿಕ್ಬಿಡ್ತಾ ಅಂತಿರುವಾಗ ಬೃಂದ ಬಂದು, ಭಾರ್ಗವಿ ಏನು ಹುಡುಕ್ತಿದ್ಯಾ ಅಂತ ಎನ್ವಲಪ್ನ ತೋರಿಸ್ತಾ, ಇದನ್ನು ಅಂತಾಳೆ. ಶಾಕ್ನಿಂದ ಭಾರ್ಗವಿ, ಬೃಂದ ಕೊಡಿಲಿ ಅದನ್ನು ಅಂತಾಳೆ. NG ಅವರು ನಿನಗೆ ಅಂತ ಏನೋ ಕಳಿಸಿದ್ದಾರೆ ಅನಿಸುತ್ತೆ, ನೀನು ಹೆದರ್ಕೊಳ್ತಿರೋದು ನೋಡಿದರೆ ಇದರಲ್ಲಿ ಏನೋ ಗುಟ್ಟಿದೆ. ಅಪ್ಪಿತಪ್ಪಿ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ
ಕೋರ್ಟು ಕೇಸು ಅಂತ ಓಡಾಡ್ತಿದ್ಯೋ ಹೇಗೆ ಅಂತಾಳೆ ಬೃಂದ. ಹಾಗೇನಿಲ್ಲ, ನೀನು ಕೊಡು ಬೃಂದ ಪ್ಲೀಸ್ ಅಂತಾಳೆ ಭಾರ್ಗವಿ. ಆಗ ಬೃಂದ ಲೆಟರ್ನ ತೆಗೆದು ಓಪನ್ ಮಾಡಿ ನೋಡಿ ಖಾಲಿ ಕಾಗದ ಇರೋದನ್ನು ಶಾಕ್ ಆಗಿ, ಇದೇನೆ ಖಾಲಿ ಪೇಪರ್ ಕಳಿಸಿದ್ದಾರೆ ಅಂತಾಳೆ ಬೃಂದ. ಆಶ್ರಮದಲ್ಲಿರೋ ಮೇಡಮ್ ವಯಸ್ಸಾದವರಲ್ವಾ, ಅವರಿಗೆ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಕಳ್ಸೋಕೆ ಹೇಳಿದ್ದೆ, ಅವರು ಖಾಲಿ ಪೇಪರ್ ಕಳಿಸಿದ್ದಾರೆ ಅನ್ಸುತ್ತೆ ಅಂತಾಳೆ ಭಾರ್ಗವಿ. ನಿನ್ಗಿಂತ ಪೆದ್ದಿ ಸರಿಯಾಗಿದೆ ಅಂತ ಆಶ್ರಮದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋ ಕರ್ಮ ನಿನ್ಗೇನೆ ಬಂದಿತ್ತು ಭಾರ್ಗವಿ ಅಂತಾಳೆ ಬೃಂದ. ಏನೋ ನನ್ನ ಕೈಲಾದ ಕೆಲಸನ ನಾನು ಮಾಡ್ತಿದ್ದೀನಿ ಅಂತಾಳೆ ಭಾರ್ಗವಿ. ಹೀಗಂದೆ ನಮ್ಮ ಅಪ್ಪನ ಜೀವ ತೆಗ್ದೆ, ಈಗ ನಮ್ಮ ಅತ್ತೆನ ಕರ್ಕೊಂಡು ಬಂದಿದ್ಯಾ, ಮುಂದೆ ಇನ್ಯಾರ ಜೀವನ ಹಾಳು ಮಾಡಬೇಕು ಅಂತಿದ್ಯೋ ಏನೋ ಅಂತ ಖಾಲಿ ಪೇಪರ್ನ ಬಿಸಾಕಿ ಹೋಗ್ತಾಳೆ ಬೃಂದ. ಆಗ ಭಾರ್ಗವಿಯ ಖಾಲಿ ಪೇಪರ್ನ ತಗೊಂಡು ರೂಮಿಗೆ ಬಂದು ಟಾರ್ಚ್ ಹಾಕ್ಕೊಂಡು ಆ ಪೇಪರ್ನ ನೋಡ್ತಾಳೆ. ಈಚೆ ಶಕ್ತಿ JP ಮನೆಗೆ ಬರ್ತಾಳೆ. ಆಗ ನಿರ್ಮಲ ಓಡಿ ಬಂದು, ನೋಡಿ ಅಣ್ಣ, ನಿಮ್ಮ ಫ್ರೆಂಡ್ ನನಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ, ಯಾವುದೋ ಹೆಂಗಸು ನಾನು ಅವ್ರ ಮೊದಲನೇ ಹೆಂಡ್ತಿ ಅಂತ ಹೇಳ್ಕೊಂಡು ಮನೆಗೆ ಬಂದಿದ್ದಾಳೆ. ನೀನು JP ಗೆಳೆಯ ಅಲ್ವಾ, ಅವರಿಗೆ ನೀವೇ ಬುದ್ಧಿ ಹೇಳಬೇಕು ಅಣ್ಣ ಅಂತಾರೆ. ಆಗ ಗಾಯತ್ರಿ ಬರ್ತಾರೆ. ಗಾಯತ್ರಿ, ನೀನು ಬದುಕಿದ್ಯಾ ಅಂತ ನನಗೆ ನಂಬೋಕೆ ಆಗ್ತಿಲ್ಲ. JP ನನ್ನ ತಂಗಿ ಇನ್ನೂ ಬದುಕಿದ್ದಾಳೆ ಶಿವ, ನನ್ನ ಒಡ ಹುಟ್ಟಿದವಳು ನನ್ನ ತಂಗಿ ಅಂತಾರೆ ಶಕ್ತಿ. ಆಗ ಭಾರ್ಗವಿ ಅರ್ಜುನ್ ಕೂಡ ಅಲ್ಲಿಗೆ ಬರ್ತಾರೆ. ಗಾಯತ್ರಿ ದೇವಿ ಶಕ್ತಿ ಪ್ರಸಾದ್ ಸ್ವಂತ ಅಣ್ಣ ತಂಗಿನ ಅಂತಾನೆ ಅರ್ಜುನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.